ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರಂಟ್ ಪೇಜ್ನಲ್ಲಿ ಒಬ್ಬ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೋಸ ಮಾಡಿರುವಂಥ ಒಂದು ಪ್ರಸಂಗ ಅದು ಬೆಳಕಿಗೆ ಬಂತು. ಆ ಘಟನೆಯ ವಿವರವನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಬಿಹಾರ ರಾಜ್ಯಕ್ಕೆ ಸೇರಿಡುವಂಥ ಘಟನೆ ಅದು. ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಜಮೀನಿನ ವಿವಾದ ಅಂತ ತಿಳ್ಕೊಳ್ಳಿ. ಅದು ಎ ಮತ್ತು ಬಿ ಅನ್ನೋ ಎರಡು ಪಾರ್ಟಿಗಳ ನಡುವೆ. ಈ ವಿವಾದ ಎ ಪರವಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ತೀರ್ಪು ಬಂತು. ವಿಷಯ ಹೈಕೋರ್ಟ್ಗೆ ಹೋಯಿತು. ಪಾಟ್ನಾ ಹೈಕೋರ್ಟಲ್ಲೂ ಕೂಡ ಎ ಅನ್ನುವಂಥ ಪಾರ್ಟಿಯ ಪರವಾಗಿ ತೀರ್ಪು ಬಂತು. ಆ ಎ ಅನ್ನುವಂಥ ಪಾರ್ಟಿಯವರು ತಮ್ಮ ಪರವಾಗಿ ಬಂದಿದೆಯಲ್ಲ ಅಂತ ಹಾಯಾಗಿ ಇದ್ದರು. ಅವರು ತನ್ನ ವಿರೋಧಿಗಳು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಅನ್ನೋ ನಿರೀಕ್ಷೆ ಕೂಡ ಮಾಡಲಿಲ್ಲ. ಅವರು ಒಂದು ಗ್ರಾಮಾಂತರ ಪ್ರದೇಶದ ಒಂದು ಕೇಸ್ ಅದು. ಆದರೆ ಕೆಲವು ತಿಂಗಳ ಆದಮೇಲೆ ಬಿ ಅನ್ನೋ ಪಾರ್ಟಿಯವರು ವಿಷಯವನ್ನು ಸುಪ್ರೀಂ ಕೋರ್ಟ್ಗೆ ತೊಗೊಂಡು ಹೋದರು. ಆ ಹೈಕೋರ್ಟಿನ ತೀರ್ಪಿದೆಯಲ್ಲ ಅದರ ಮೇಲೆ ತಡೆಯಾಜ್ಞೆ ತಂದಿರೋದಲ್ಲದೆ ಆ ಎ ಅನ್ನೋ ಪಾರ್ಟಿಯ ಒಬ್ಬರು ಖೋಟಾ ವಕೀಲರನ್ನು ಈ ಬಿ ಪಾರ್ಟಿಯವರೇ ನೇಮಿಸ್ಕೊಂಡ್ರು. ನಾನು ಎ ಪಾರ್ಟಿಯನ್ನು ಪ್ರತಿನಿಧಿಸ್ತೀನಿ, ಅವ್ರ ಪರವಾಗಿ ವಾದ ಮಾಡ್ತೀನಿ ಅಂಥೇಳಿ. ಖೋಟ, ಅದು ಸುಳ್ಳು. ಅದು ಮಾಡಿ 1-2 ದಿವಸದಲ್ಲೇ ನಾವು ಇಬ್ಬರೂ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಈ ಕೇಸನ್ನು ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ಗೆ. ಅದಾದಮೇಲೆ ಸುಪ್ರೀಂ ಕೋರ್ಟು ಅವ್ರಿಗೇನೆ ಅದು ಏನು ಆ ಪಾರ್ಟಿಗೆ ಹೋಗಬೇಕಾಗಿರುವಂಥ ಲೆಟ್ರು ನೋಟಿಸ್ ಇದೆಯಲ್ಲ ಅವ್ರಿಗೆ ಕೊಟ್ಬಿಟ್ರು ಅದನ್ನು. ಅಂದರೆ ಸುಪ್ರೀಂ ಕೋರ್ಟ್ಗೆ ಈ ವಕೀಲರು ಈ ಥರ ಮೋಸ ಮಾಡ್ತಾ ಇರ್ಬೋದು, ಫರ್ಜಿ ವಕೀಲರು ಅಂತ ಗೊತ್ತಾಗಲಿಲ್ಲ. ಅದು ಇವರು ಹೇಗಿದ್ರು ಆ ಪಾರ್ಟಿಯನ್ನು, ಎ ಅನ್ನೋ ಪಾರ್ಟಿಯನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಈ ನೋಟಿಸನ್ನು ಅವರಿಗೆ ತಲುಪಿಸ್ಬೋದು ಅಂಥೇಳಿ. 6 ತಿಂಗಳಾದಮೇಲೆ ಸುಪ್ರೀಂ ಕೋರ್ಟಿಂದ ಅಂಚೆ ಮೂಲಕ ಒಂದು ಲೆಟರ್ ಬಂದ ಮೇಲೆ ಆ ಎ ಅನ್ನೋ ಪಾರ್ಟಿಯವ್ರಿಗೆ ಶಾಕ್, ಇದೇನಿದು ಹೀಗಾಗೋಗಿದೆ ಅಂಥೇಳಿ. ಆಮೇಲೆ ಅವ್ರ ಪರ ಇರೋವಂಥ ವಕೀಲರು ಸುಪ್ರೀಂ ಕೋರ್ಟನ್ನು ಸಂಪರ್ಕಿಸಿ ಎಲ್ಲ ಕೇಳಿದ ಮೇಲೆ ಸುಪ್ರೀಂ ಕೋರ್ಟ್ಗೂ ಕೂಡ ಶಾಕ್ ಆಯಿತು. ಈ ಥರ ಆಗಿದೆಯಾ ಅಂದರೆ ನಮ್ಮ ದೇಶದ ನ್ಯಾಯ ವ್ಯವಸ್ಥೆಯ ಅತ್ಯುಚ್ಚ ಸ್ಥಾನ ಸುಪ್ರೀಂ ಕೋರ್ಟು. ಅಂಥ ಅವರ ಆವರಣದಲ್ಲೇ ಇಂಥ ಮೋಸ ನಡೆಯುತ್ತೆ. ಸುಳ್ಳಾಗಿ ಒಂದು ಸಾಕ್ಷಿ ಆಗಿ ಒಬ್ಬರು ವಕೀಲರು ಬರ್ತಾರೆ ಅಂದರೆ ಇದೆಂಥ ವಿಷಯ ಇದು. ಇದು ನಡೆದಿರುವಂಥ ಘಟನೆ. ಈಗ ಸುಪ್ರೀಂ ಕೋರ್ಟ್ ಅವರು ಅದನ್ನು ಮರುಪರಿಶೀಲನೆ ಮಾಡ್ಬೋದು. ಮತ್ತೆ ಇನ್ನೊಂದಿಷ್ಟು ಖರ್ಚಾಗುತ್ತೆ ಎ ಅನ್ನೋ ಪಾರ್ಟಿಯವರಿಗೆ, ಮತ್ತು ಎ ಅನ್ನೋ ಪಾರ್ಟಿಯವರಿಗೆ ತೀರ್ಪು ಬರ್ಬೋದು ಅದು. ಆದರೆ ಇಲ್ಲಿ ನಮ್ಮ ನ್ಯಾಯ ವ್ಯವಸ್ಥೆ ಎಲ್ಲಿ ತಪ್ಪತ್ತೆ ಅಂದರೆ, ಯಾರು ಸುಳ್ಳಾಗಿ ಎ ಅನ್ನೋ ಪಾರ್ಟಿಯನ್ನು ನಾನೇ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರಲ್ಲ ಆ ಖೋಟಾ ವಕೀಲರು, ಅವರನ್ನು ಕಠಿಣಾತಿ ಕಠಿಣವಾಗಿ ಶಿಕ್ಷಿಸುವಂಥ ಯಾವ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ. ಕೋರ್ಟ್ಗಳಲ್ಲಿ ಬೇಕಾದಷ್ಟು ಜನ ಸುಳ್ಳು ಸಾಕ್ಷಿಗಳನ್ನು ಹೇಳ್ತಾರೆ. ಅವರನ್ನು ಶಿಕ್ಷೆ ಒಳಪಡಿಸುವಂಥ ಯಾವ ಕಾನೂನು ನಮ್ಮ ದೇಶದಲ್ಲಿಲ್ಲ. ನೀವೇ ಯೋಚನೆ ಮಾಡಿ, ಈ ಥರ ಸುಳ್ಳಾಗಿ ಯಾರು ಪ್ರತಿನಿಧಿಸ್ತಾರೋ, ಅದರ ಕೋರ್ಟ್ಗೆ ಮೋಸ ಮಾಡ್ತಾರೋ ಅಂಥವ್ರಿಗೆ ಆಜೀವ ಕಾರಾವಾಸ ಅಂತ ಇತ್ತು ಅಂತ ಇಟ್ಕೊಳ್ಳಿ. ಯಾರಾದರೂ ಸುಳ್ಳು ಸಾಕ್ಷ್ಯ ಹೇಳಲಿಕ್ಕೆ ಹೋಗ್ತಾರಾ? ನೋಡಿ, ಆ ಥರದ್ದೇನಾದರೂ ಅತಿರೇಕವಾಗಿರುವಂಥ ಶಿಕ್ಷೆ ಸಿಗುತ್ತೆ ನಮಗೆ ಅನ್ನುವಂಥ ಭಯ ಇದ್ದರೆ ಮಾತ್ರ ಇಂಥ ಕೆಲಸಕ್ಕೆ ಕೈ ಹಾಕುವಂಥ ಧೈರ್ಯ ಮಾಡೋದಿಲ್ಲ. ಈ ಎಲ್ಲ ವಿವರಗಳನ್ನು ಅಶ್ವಿನಿ ಉಪಾಧ್ಯಾಯ ಅಂತ ಹೇಳಿ ಒಬ್ಬರು ಸುಪ್ರೀಂ ಕೋರ್ಟ್ ವಕೀಲರಿದ್ದಾರೆ, ಅವರು ಹೇಳಿ ನಮ್ಮ ಕಾನೂನಲ್ಲಿರುವಂಥ ಬೇಕಾದಷ್ಟು ಹುಳುಕುಗಳನ್ನು ಅವರು ಹೇಳ್ತಾರೆ. ಎಷ್ಟೋ ಕಾನೂನುಗಳು ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ರಾಜ್ಯ ಇದ್ದಾಗ ಅನುಸರಿಸ್ತಾ ಇರುವಂಥ ಕಾನೂನುಗಳು ಈಗಲೂ ಇದೆ ಅಂಥೇಳಿ. ನಿಮ್ಗನ್ಸಲ್ವಾ ಈ ಕಾನೂನುಗಳು ಬದಲಾವಣೆ ಆಗಬೇಕು ಅಂಥೇಳಿ? ನೋಡಿ, ಈಗಂತೂ ಸುಳ್ಳು ಸಾಕ್ಷಿ ಕೊಟ್ಟು ಸುಳ್ಳು ಕೇಸನ್ನು ಬೆಳೆದು ಕೋರ್ಟಿಗೆ ಮೋಸ ಮಾಡುವಂಥ ಬೇಕಾದಷ್ಟು ಕೆಲಸ ನಡೆಯುತ್ತೆ. ಅದು ಇಂಥವ್ರಿಗೆಲ್ಲ ಕಠಿಣ ಶಿಕ್ಷೆ ಆಗುತ್ತೆ ಅಂಥೇಳಿದರೆ, ಅದರಲ್ಲಿ ನಮ್ಮ ಕಾನೂನಲ್ಲೇ ಬದಲಾವಣೆ ಆಗಿದ್ದರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಮೋಸ ಅನ್ಯಾಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಸ್ಕಾರ.